ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ಸ್ಟಾಕ್ಸ್ ಕನ್ನಡ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಹೋಟೆಲ್ ಸ್ಟಾಕ್ಗಳ ಬಗ್ಗೆ, ಹೋಟೆಲ್ ಇಂಡಸ್ಟ್ರಿ ಸಂಬಂಧಪಟ್ಟಂಥ ಪ್ಯೂರ್ಲಿ ಹೋಟೆಲ್ ಸ್ಟಾಕ್ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇನೆ. ನಾನು ಹೋಟೆಲ್ ಸ್ಟಾಕ್ಗಳ ಬಗ್ಗೆ ಸರ್ಚ್ ಮಾಡಿದಾಗ ಆಲ್ಮೋಸ್ಟ್ ಒಂದು 20ರಿಂದ 30 ಸ್ಟಾಕ್ಗಳು ಕಂಡುಬಂದವು ನನಗೆ. ಆದರೆ ಅದರಲ್ಲಿ ಫಿಲ್ಟರ್ ಮಾಡಿಬಿಟ್ಟು ಅದರ ಒಂದು ಫಂಡಮೆಂಟಲ್ಸು ಅವನ್ನೆಲ್ಲ ಸ್ಟಡಿ ಮಾಡಿಬಿಟ್ಟು 15 ಸ್ಟಾಕ್ಗಳನ್ನು ಸಿಲೆಕ್ಟ್ ಮಾಡಿದ್ದೀನಿ. ಅದರಲ್ಲಿ 15 ಸ್ಟಾಕ್ಗಳನ್ನು ಒಂದೇ ವಿಡಿಯೋದಲ್ಲಿ ಮಾಡಲಿಕ್ಕೆ ಅನುಕೂಲ ಆಗದೇ ಇರೋದರಿಂದ ಪಾರ್ಟ್ 1ನಲ್ಲಿ ಇವತ್ತು ಬೆಸ್ಟ್ 5 ಹೋಟೆಲ್ ಸ್ಟಾಕ್ಸ್ಗಳನ್ನು ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗೆ ನಾಳೆ ರಿಮೈನಿಂಗ್ 10 ಹೋಟೆಲ್ ಸ್ಟಾಕ್ಗಳ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಕಂಪ್ಲೀಟ್ ವಿಡಿಯೋ ನೋಡಿ, ನಿಮಗೆ ಒಂದು ಪರ್ಫೆಕ್ಟ್ ಮಾಹಿತಿ ಸಿಗುತ್ತೆ. ತುಂಬ ಚೆನ್ನಾಗಿವೆ, ಏಕೆಂದರೆ ಇವಾಗ ಒಂದು ಸಮ್ಮರ್ ವೆಕೇಷನ್ ಇದೆ, ಹೀಗಾಗಿ ಎಲ್ಲರಿಗೂ ರಜೆ ಇದೆ. ಒಂದು ಪ್ಲಸ್ ಪಾಯಿಂಟು. ಇನ್ನೊಂದು, ಇಲೆಕ್ಷನ್ ನಡೀತಾ ಇರೋದ್ರಿಂದ ಲೋಕಸಭೆ ಎಲೆಕ್ಷನ್ನು ಮುಗಿದ ನಂತರ ಹೋಟೆಲ್ಗಳೆಲ್ಲ ಫುಲ್ ಆಗ್ತವೆ. ರೆಸಾರ್ಟ್ಗಳು, ಹೋಟೆಲ್ಗಳು ರಾಜಕೀಯ ಚಟುವಟಿಕೆಗೆ ಫುಲ್ ಆಗ್ತವೆ. ಹಾಗೆ ವೆಕೇಷನ್ ಇರೋದ್ರಿಂದ ಫ್ಯಾಮಿಲಿ ಟೂರು ಸಾಕಷ್ಟು ಜನ ಮಾಡ್ತಾರೆ. ಹೀಗಾಗಿ ಹೋಟೆಲ್ ಇಂಡಸ್ಟ್ರಿಗೆ ಬೂಸ್ಟಪ್ ಸಿಗುತ್ತೆ. ನಾನು ಅದ್ರ ಬಗ್ಗೆ ಏನೋ ತಿಳ್ಕೊಂಡಿದ್ದೆ, ಬಟ್ ಹೋಟೆಲ್ ಇಂಡಸ್ಟ್ರಿಗೆ ಸ್ಟಾಕ್ಗಳನ್ನು ಸ್ಟಡಿ ಮಾಡಿದಾಗ ಒಂದೊಂದಾಗಿ ತುಂಬ ಚೆನ್ನಾಗಿ ಕಂಡು ಬರ್ತಾಯಿವೆ. ಅವೆಲ್ಲ ಹೂಡಿಕೆ ಮಾಡಲಿಕ್ಕೂ ಕೆಲವೊಂದಿಷ್ಟು ಯೋಗ್ಯ ಇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬನ್ನಿ ನೋಡೋಣ. ಮೊದಲನೇ ಸ್ಟಾಕ್ ಬಂದುಬಿಟ್ಟು ಲೆಮನ್ ಟ್ರೀ ಹೋಟೆಲ್ಸ್ ಲಿಮಿಟೆಡ್ ಅಂತೇಳಿ. ನಿಮಗೆಲ್ಲ ಗೊತ್ತೇ ಇದೆ, ಆಲ್ಮೋಸ್ಟ್ 1 ಇಯರ್ ಆಗಿ ಬಂತು ಇದು ಲಾಂಚ್ ಆಗಿ. ಇವತ್ತಿನ ಶೇರ್ ಬೆಲೆ 157 ಇದೆ. ಲೆಮನ್ ಟ್ರೀ ಹೋಟೆಲ್ಸ್ ಲಿಮಿಟೆಡ್ ಅಂತೇಳಿ ನೋಡಿ. ಲೆಮನ್ ಟ್ರೀ ಹೋಟೆಲ್ಸ್ನವ್ರದ್ದು ಆಲ್ಮೋಸ್ಟ್ ಆಲ್ 10,000ಕ್ಕಿಂತಲೂ ಹೆಚ್ಚು ರೂಮ್ಸ್ಗಳಿವೆ. ಹಾಗೆ 100ಕ್ಕಿಂತಲೂ ಹೆಚ್ಚು ಹೋಟೆಲ್ಸ್ಗಳಿವೆ. ನೋಡಿ, 100ಕ್ಕಿಂತಲೂ ಹೆಚ್ಚು ಹೋಟೆಲ್ಗಳಿವೆ, ಹಾಗೆ 10,000ಕ್ಕಿಂತಲೂ ಹೆಚ್ಚು ರೂಮ್ಸ್ಗಳಿವೆ ದೇಶಾದ್ಯಂತ ಸ್ನೇಹಿತರೆ. ನೋಡಿ, ಇದೊಂದು ಆರಿಕಾ ಅಂತೇಳಿ ಬ್ರ್ಯಾಂಡ್. ಅದು ಆರಿಕಾ ಉದಯ್ಪುರ್, ಆರಿಕಾ ಮುಂಬೈ ಸ್ಕೈ ಸಿಟಿ ಲಕ್ಸುರಿ ಹೋಟೆಲ್ ಇದೆಯಲ್ಲ, ಲೆಮನ್ ಟ್ರೀ ಇದ್ದೇ ಇದು. ಆರಿಕಾ ಕೂರ್ಗ್ನಲ್ಲಿದೆ, ಮಡಿಕೇರಿಯಲ್ಲಿ ಲಕ್ಸುರಿ ಲೆಮನ್ ಟ್ರೀ ಹೋಟೆಲ್. ಹಾಗೆ ಆರಿಕಾ ಉದಯ್ಪುರ್ ರಾಜಸ್ಥಾನದಲ್ಲಿ ಲಕ್ಸುರಿ ಹೋಟೆಲ್, ಇದು ಮುಂಬೈದ್ದು, ಕೂರ್ಗ್ದು. ಮತ್ತು ಆಲ್ಮೋಸ್ಟ್ ಅಲ್ಲಿ ನೋಡಿ, ಮುಂಬೈನಲ್ಲಿ ಸುಮಾರು 5 ಹೋಟೆಲ್ಗಳು, ಡೆಲ್ಲಿಯಲ್ಲಿ 4, ಬೆಂಗಳೂರು 6 ಹೋಟೆಲು, ಅಹಮದಾಬಾದ್ 3, ಪುಣೆ 4, ಗುರುಗ್ರಾಮ್ 8 ಹೋಟೆಲ್ ಇವೆ, ಚೆನ್ನೈನಲ್ಲಿ 3, ಹಾಗೆ ಹೈದರಾಬಾದ್ನಲ್ಲಿ 4, ಮತ್ತು ಬೇರೆ ಬೇರೆ ಸ್ಥಳಗಳಲ್ಲಿ ಕೂಡ ಸಾಕಷ್ಟಿವೆ ಸ್ನೇಹಿತರೆ, ಸಿಕ್ಕಾಪಟ್ಟೆ ಇವೆ. ನೋಡಿ, ಇದು ಜಮ್ಶೆಡ್ಪುರ್ದು ರೆಸಾರ್ಟು, ಮಸೂರಿದು ರೆಸಾರ್ಟ್ ಇದು. ಓಕೆ. ಹಾಗೆ ಇದು ನೋಡಿ, ಗೋವಾದೊಂದು ರೆಸಾರ್ಟ್ ಇದೆ, ಲೆಮನ್ ಟ್ರೀ ಹೋಟೆಲ್ದು ಗೋವಾ ರೆಸಾರ್ಟ್ ಇದು. ಮತ್ತು ಇದು ನೋಡಿ, ಸೋಮನಾಥ್ ಟೆಂಪಲ್ ಇದೆಯಲ್ಲ ಗುಜರಾತ್ನಲ್ಲಿ, ಅಲ್ಲಿ ರೆಸಾರ್ಟ್ ಇದು. ಹಾಗೆ ಉದಯ್ಪುರ್ದು ಚಾಂದೋಸಿದು. ಮತ್ತು ನೋಯ್ಡಾ, ಗ್ರೇಟರ್ ನೋಯ್ಡಾ UPಯಲ್ಲಿದೆಯಲ್ಲ, ಅಲ್ಲಿದು ಹೋಟೆಲ್ ಇದು. ಹೀಗೆ ಸಾಕಷ್ಟು ವೈಡ್ ರೇಂಜ್ ಆಫ್ ಹೋಟೆಲ್ಸು ಆಗ್ತಾಯಿವೆ. ನ್ಯೂಯೆಸ್ಟ್ ಎಡಿಷನ್ ಅಂತಿದ್ದಾರೆ, ಹೊಸದಾಗಿ ಕೂಡ ಆ್ಯಡ್ ಮಾಡಿದ್ದಾರೆ ಹರಿದ್ವಾರದಲ್ಲಿ. ಹಾಗೆ ಇತ್ತೀಚೆಗೆ ಅಯೋಧ್ಯದಲ್ಲಿ ಕೂಡ ದೊಡ್ಡ ಒಂದು ಹೋಟೆಲ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಲೆಮನ್ ಟ್ರೀ ಅವ್ರದ್ದು. ನೇಪಾಳದಲ್ಲಿ ಓಪನ್ ಮಾಡಿದ್ದಾರೆ. ಮತ್ತು ರಿಷಿಕೇಶ್, ಹರಿದ್ವಾರ್, ಇಲ್ಲೆಲ್ಲ ತುಂಬ ಈ ಹೋಟೆಲ್ಗಳ ವಿಶೇಷತೆ ಅಂದರೆ ನಮ್ಮ ಬಜೆಟ್ಗೆ ತಕ್ಕಂತೆ ರೂಮ್ಸ್ಗಳು ಸಿಗ್ತವೆ. ಇನ್ನೊಂದು, ಓನ್ಲಿ 7 ಸ್ಟಾರ್ 5 ಸ್ಟಾರ್ ಅಂತಲ್ಲ, 3 ಸ್ಟಾರ್ ಟು 7 ಸ್ಟಾರ್ ವರೆಗೂ ಹೋಟೆಲ್ಗಳಿವೆ. ಯಾವುದು? ಲೆಮನ್ ಟ್ರೀ ಹೋಟೆಲ್ಸ್ದು 3 ಸ್ಟಾರ್ಸ್ ಟು 7 ಸ್ಟಾರ್ ಹೋಟೆಲ್ಗಳಿವೆ ಸ್ನೇಹಿತರೆ. ನೋಡಿ, ಲೆಮನ್ ಟ್ರೀ ಹೋಟೆಲ್ಸ್ ಲಿಮಿಟೆಡ್ ಈಸ್ ಲಾರ್ಜೆಸ್ಟ್ ಮಿಡ್ ಪ್ರೈಸ್ಡ್. ನಾವಾಗೆ ಹೇಳಿದೆ, ನಮ್ಮ ಬಜೆಟ್ಗೆ ತಕ್ಕಂತೆ ರೂಮ್ಸ್ಗಳು ಸಿಗ್ತವೆ. ಮಿಡ್ ಪ್ರೈಸ್ಡ್ ಆ್ಯಂಡ್ ದ 3rd ಲಾರ್ಜೆಸ್ಟ್ ಓವರಾಲ್ ಹೋಟೆಲ್ ಚೈನ್ ಇಂಡಿಯಾ. ನೋಡಿ, ದೇಶದ ಒಂದು 3ನೇ ಅತಿ ದೊಡ್ಡ ಹೋಟೆಲ್ ಇಂಡಸ್ಟ್ರಿಯಾಗಿ ಡೆವಲಪ್ ಆಗ್ತಾ ಇದೆ. ಇಟ್ ಆಪರೇಟ್ ಇನ್ ದ ಅಪ್ಸ್ಕೇಲ್ ಸೆಗ್ಮೆಂಟ್ ಆ್ಯಂಡ್ ಇನ್ ದ ಮಿಡ್ ಪ್ರೈಸ್ಡ್ ಸೆಕ್ಟರ್, ಕನ್ಸಿಸ್ಟಿಂಗ್ ಆಫ್ ದ ಅಪ್ಪರ್ ಮಿಡ್ ಸ್ಕೇಲ್ ಆ್ಯಂಡ್ ಎಕಾನಮಿ ಸೆಗ್ಮೆಂಟ್ಸ್. ಇಟ್ ಡಿಲಿವರ್ಸ್ ಡಿಫ್ರೆನ್ಷಿಯೇಟೆಡ್ ಎಟ್ ಸುಪೀರಿಯರ್ ಸರ್ವಿಸ್ ಆಫರಿಂಗ್ ವಿತ್ ಎ ವ್ಯಾಲ್ಯೂ ಫಾರ್ ಮನಿ ಪ್ರಪೋಸಿಷನ್ ಸ್ನೇಹಿತರೆ. ಲೆಮನ್ ಟ್ರೀ ಹೋಟೆಲ್ನ ಇವತ್ತಿನ ಶೇರ್ ಬೆಲೆ 157. 52 ವೀಕ್ ಹೈ ಎಷ್ಟಿದೆ? 158 ಇದೆ. ಹಾಗೆ 52 ವೀಕ್ ಲೋ ಕೇವಲ 88 ಇದೆ. ಓಕೆ. ನೆಕ್ಸ್ಟು ಇದು
ಮಿಡ್ ಕ್ಯಾಪ್ ಸೆಕ್ಟರ್ನಲ್ಲಿ ಬರುತ್ತೆ, ಹಾಗೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಬರುತ್ತೆ ಸ್ನೇಹಿತರೆ. ಮಿಡ್ ಕ್ಯಾಪ್ ಸೆಕ್ಟರ್ ಆ್ಯಂಡ್ ಹೋಟೆಲ್ ಇಂಡಸ್ಟ್ರಿ. ಇದರ ಮಾರ್ಕೆಟ್ ಕ್ಯಾಪಿಟಲ್ ಬಂದುಬಿಟ್ಟು ಎಷ್ಟಿದೆ? 12,034 ಕೋಟಿ ಇದೆ. ಮಾರ್ಕೆಟ್ ಕ್ಯಾಪಿಟಲ್ 12,033 crores ಇದೆ. ನೋಡಿ 1 year ರಿಟರ್ನ್ ನೋಡಿ, ಆಲ್ಮೋಸ್ಟ್ ಒಂದು ವರ್ಷದ ಮೇಲೆ ಆಯಿತು. 1 year ರಿಟರ್ನು 73% ಕೊಟ್ಟಿದೆ. ಸೆಕ್ಟರ್ 66 ಕೊಟ್ಟಿದೆ. ಓಕೆ, ಪರವಾಗಿಲ್ಲ ಅಂತ ಹೇಳ್ಬೋದು. ಫಂಡಮೆಂಟಲ್ಸ್ ನೋಡೋದಾದರೆ 2 out of 5 ಫ್ಲ್ಯಾಟ್ ಫೈನಾನ್ಷಿಯಲ್ ರಿಟರ್ನ್ಸು, 2 out of 5 ಎಕ್ಸ್ಪೆನ್ಸಿವ್, 1 out of 5 ಬಿಲೋ ಎವರೇಜ್ ಅಂತಿದ್ದಾರೆ. ಪಿ ಇ ರೇಷಿಯೋ ಏನಿದೆ 99 ಇದೆ ನೋಡಿ ಪಿ ಇ ರೇಷಿಯೋ. ಮತ್ತು ಡಿವಿಡೆಂಡ್ ಇನ್ನೂವರೆಗೂ ಕೊಟ್ಟಿಲ್ಲ. ಹಾಗೆ ROE 15.4 ಇದೆ. ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡೋದಾದರೆ ಲೇಟೆಸ್ಟ್ ಏನಾದರೂ ಇದೆಯಾ? ಎಸ್, ಮಾರ್ಚ್ 24ವರೆಗೆ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡಿ. 23% ಪ್ರಮೋಟರ್ಸ್ ಇದ್ದರೆ 27% FIs ಇದ್ದಾರೆ, 13.46% ಮ್ಯೂಚುವಲ್ ಫಂಡ್ಸ್ ಇದ್ದಾರೆ. ಹಾಗೆ ಇನ್ಶೂರೆನ್ಸ್ ಕೂಡ 1.6%ನವರು ಇದ್ದಾರೆ. ಸೊ ಇದ್ರ ಬಗ್ಗೆ ತುಂಬ ವಿಚಾರ ಮಾಡಿ, ಇದರಲ್ಲಿ ಇನ್ವೆಸ್ಟ್ ಮಾಡಬಹುದು. ಲೆಮನ್ ಟ್ರೀ ಹೋಟೆಲ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಅದಷ್ಟೇ ಅಲ್ಲ, ಇನ್ನೂ ಸಾಕಷ್ಟು ಹೋಟೆಲ್ಗಳಿವೆ. ನೀವು ನೋಡ್ತಾ ಹೋಗಿ, ನಿಮಗೆ ಇಂಟ್ರೆಸ್ಟಿಂಗ್ ಅನಿಸ್ತಾ ಹೋಗುತ್ತೆ. ಸೊ ಒನ್ ಆಫ್ ದ ಬೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಲೆಮನ್ ಟ್ರೀ ಹೋಟೆಲ್ದು. ಸೊ ಇದನ್ನು ವಾಚ್ ಲಿಸ್ಟ್ನಲ್ಲಿ ಇಟ್ಕೊಂಡಿರಿ. ಎರಡನೇ ಸ್ಟಾಕ್ ಬಂದುಬಿಟ್ಟು, ನೆಕ್ಸ್ಟ್ ಸ್ಟಾಕ್ ದ ಇಂಡಿಯನ್ ಹೋಟೆಲ್ಸ್ ಕಂಪ್ನಿ ಲಿಮಿಟೆಡ್, ಇಂಡ್ ಹೋಟೆಲ್ ಅಂತ ಶಾರ್ಟಾಗಿ ಕರೀತಾರೆ. ಇದು ಪ್ಯೂರ್ಲಿ ಟಾಟಾ ಕಂಪ್ನಿಯವ್ರದ್ದು, ಟಾಟಾ ಗ್ರೂಪ್ನವ್ರ ಶೇರ್. ಇದು 571 ಇದೆ. ಇದು ಇವತ್ತು ಇದನ್ನು ಮಹಾರಾಜ ಶೇರ್ ಅಂತಲೂ ಕರೀತಾರೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ. 571 ಇದೆ ಇವತ್ತಿನ ಶೇರ್ ಬೆಲೆ ಸ್ನೇಹಿತರೆ. ನೋಡಿ, ಇದ್ರದ್ದು ಮೇನ್ ಬ್ರ್ಯಾಂಡು ತಾಜ್ ಹೋಟೆಲ್ ಕೇಳಿರ್ತೀರ. ಆಲ್ಮೋಸ್ಟ್ ಅಲ್ಲೂ 10 ದೇಶಗಳಲ್ಲಿ ಈ ಹೋಟೆಲ್ಗಳಿವೆ. ಯಾವುದು? ದ ಇಂಡಿಯನ್ ಹೋಟೆಲ್ ಕಂಪ್ನಿ ಲಿಮಿಟೆಡ್, IHCL ಅಂತಲೂ ಅಂತಾರೆ, ಶಾರ್ಟಾಗಿ ಇಂಡ್ ಹೋಟೆಲ್ ಅಂತಲೂ ಕರೀತಾರೆ. 125 ಲೊಕೇಶನ್ಗಳಲ್ಲಿವೆ. ಹಾಗೆ 85 ಸ್ಪಾಗಳಿವೆ, 300ಕ್ಕೂ ಹೆಚ್ಚು ಹೋಟೆಲ್ಸ್ಗಳಿವೆ, 540ಕ್ಕೂ ಹೆಚ್ಚು ರೆಸ್ಟೋರೆಂಟ್ಸ್ಗಳಿವೆ, 37,000ಕ್ಕೂ ಹೆಚ್ಚು ರೂಮ್ಸ್ಗಳಿವೆ, 32,000ಕ್ಕೂ ಹೆಚ್ಚು ಎಂಪ್ಲಾಯೀಸ್ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲಿ? ದ ಇಂಡಿಯನ್ ಹೋಟೆಲ್ಸ್ ಕಂಪ್ನಿ ಲಿಮಿಟೆಡ್, NSEದಲ್ಲಿ ಇಂಡ್ ಹೋಟೆಲ್ ಅಂತ ಕರೀತಾರೆ ಸ್ನೇಹಿತರೆ. ಸೊ ಇದ್ರದ್ದು ಒಂದು ಓಕೆ ಪಟಾಯದಲ್ಲಿದೆ ನೋಡಿ. ಇದು ಒಂದು ತಾಜ್ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ತಾಜ್ ಹೋಟೆಲ್. ಸೊ ದ ಕ್ವಾಲಿಟಿ, ದ ಲೆಜೆಂಡರಿ ಹೋಟೆಲ್ ಆಫ್ ಇಂಡಿಯಾ ಅಂತ ಹೇಳ್ಬೋದು. ತಾಜ್ ಹೋಟೆಲ್ ನೀವೆಲ್ಲರೂ ಕೇಳೇ ಇರ್ತೀರ. ಸೊ ಇದು ಪ್ಯೂರ್ಲಿ ಇಂಡ್ ಹೋಟೆಲ್ದು ಅಥವಾ ದ ಇಂಡಿಯನ್ ಹೋಟೆಲ್ ಕಂಪ್ನಿ ಲಿಮಿಟೆಡ್ ಬ್ರ್ಯಾಂಡು ಸ್ನೇಹಿತರೆ. ನೋಡಿ, IHCL Indian Hotel Company Limited is one of the India's leading hospitality companies, and its subsidiaries comprise diversified portfolio across luxury, upscale, upper upscale and lean luxury mid-scale segments. Indian Hotels operations are spread across 4 continents. ನೋಡಿ, 4 ಖಂಡಗಳಲ್ಲಿ ಸ್ಥಾಪನೆಯಾಗಿವೆ ಇವು. ಬೇರೆ ಬೇರೆ ಏಷ್ಯಾ, ಯುರೋಪ್ ಇರ್ಬೋದು, ನಾರ್ತ್ ಅಮೇರಿಕಾ, ಈ ಥರ ಬೇರೆ ಬೇರೆ ಖಂಡಗಳಲ್ಲಿ, ಹಾಗೆ 12 ದೇಶಗಳಲ್ಲಿ, ಓವರ್ 100 ಸಿಟೀಸ್ ಅಂತ ಪ್ಯೂರ್ ಆಗಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ. ಮತ್ತು ಇದರದ್ದು ಮಾರ್ಕೆಟ್ ಕ್ಯಾಪಿಟಲ್ ನೋಡೋದಾದರೆ ನೋಡಿ, 81,000 ಕೋಟಿ ಮಾರ್ಕೆಟ್ ಕ್ಯಾಪಿಟಲ್ ಇದೆ. ಇದು ಲಾರ್ಜ್ ಸ್ಕೇಲ್ ಅಂತ ಹೇಳ್ಬೋದು. ಕರೆಂಟ್ ಪ್ರೈಸು 571 ಇದೆ. ಹೈ 622, ಲೋ 350. ಸ್ಟಾಕ್ PE 64 ಇದೆ. ಡಿವಿಡೆಂಡ್ yield 0.18%. ನೋಡಿ, ಇದ್ರದ್ದು 3 out of 5 ಫೈನಾನ್ಷಿಯಲ್ ರಿಟರ್ನ್ಸ್ ಪಾಸಿಟಿವ್ ಇದೆ, 2 out of 5 ಎಕ್ಸ್ಪೆನ್ಸಿವ್, 3 out of 5 ಎವರೇಜ್, 1 year ರಿಟರ್ನ್ 60% ಇದೆ, ಸೆಕ್ಟರ್ 66% ಇದೆ. ಇನ್ನು ಶೇರ್ ಹೋಲ್ಡಿಂಗ್ PE ರೇಷಿಯೋ 64 ಇದೆ, ಡಿವಿಡೆಂಡ್ 0.17. ಲೇಟೆಸ್ಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ ಸ್ನೇಹಿತರೆ, ಮಾರ್ಚ್ 24ವರೆಗಿಂದು. ಪ್ರೊಮೋಟರ್ಸು 38% ಇದ್ದಾರೆ ನೋಡಿ. FIಸು 25%, ಮ್ಯೂಚುವಲ್ ಫಂಡ್ಸು 16% ಇದ್ದಾರೆ. ಇನ್ಶೂರೆನ್ಸ್ ಕಂಪ್ನಿದವರು 4.5%, ಅದರ್ಸು 0.35, ನಾನ್ ಇನ್ಸ್ಟಿಟ್ಯೂಷನು 16%. ಓವರಾಲ್ ವೆರಿ ಗುಡ್ ಅಂತ ಹೇಳ್ಬೋದು. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ವೆರಿ ಗುಡ್, ವೆರಿ ಗುಡ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್. ಕಣ್ಣು ಮುಚ್ಚಿ ಈ ಸ್ಟಾಕ್ಗಳಲ್ಲಿ ಹೂಡಿಕೆ ಮಾಡಬಹುದು. ಯಾವುದು? ಇಂಡ್ ಹೋಟೆಲ್ ಅಥವಾ ಇಂಡಿಯನ್ ಹೋಟೆಲ್ ಕಂಪ್ನಿ ಲಿಮಿಟೆಡ್
ಬೆಸ್ಟ್ ಸ್ಟಾಕ್. ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಮೂರನೇದು EIH ಅಸೋಸಿಯೇಟೆಡ್ ಹೋಟೆಲ್ಸ್ ಲಿಮಿಟೆಡ್ ಅಂತೇಳಿ. ಇದ್ರದ್ದೇ ಇನ್ನೊಂದು ಹೋಟೆಲ್ ಇದೆ, ನೆಕ್ಸ್ಟ್ ತೋರಿಸ್ತೀನಿ. ಅದು ಇದು EIH ಅಸೋಸಿಯೇಟೆಡ್ ಹೋಟೆಲ್ಸ್ ಲಿಮಿಟೆಡ್ ಅಂತೇಳಿ. ಇವತ್ತಿನ ಶೇರ್ ಬೆಲೆ 781 ಇದೆ ಸ್ನೇಹಿತರೆ. ನೋಡಿ, ಇದು EIH ಅಸೋಸಿಯೇಟೆಡ್ ಹೋಟೆಲ್ಸ್ ಲಿಮಿಟೆಡ್ ಈಸ್ ಪ್ರೈಮರಿಲಿ ಎಂಗೇಜ್ಡ್ ಇನ್ ಓನಿಂಗ್ ಪ್ರೀಮಿಯಂ ಲಕ್ಸುರಿ ಹೋಟೆಲ್ಸ್ ಅಂಡರ್ ದ ಲಕ್ಸುರಿ ಒಬೆರಾಯ್. ನೋಡಿ, ನೀವು ಕೇಳಿರ್ತೀರ ಒಬೆರಾಯ್ ಹೋಟೆಲು. ಇದು ಯಾವುದರಲ್ಲಿ ಬರುತ್ತೆ? EIH ಅಸೋಸಿಯೇಟೆಡ್ ಹೋಟೆಲ್ ಅಂಡರ್ ಬರುತ್ತೆ ಒಬೆರಾಯ್ ಹೋಟೆಲ್. ಹಾಗೆ 5 ಸ್ಟಾರ್ ಟ್ರೈಡೆಂಟ್ ಬ್ರ್ಯಾಂಡ್ಸ್, ಟ್ರೈಡೆಂಟ್ ಹೋಟೆಲನ್ನು ಕೇಳಿರ್ತೀರ. ಒಬೆರಾಯ್ ಮತ್ತು ಟ್ರೈಡೆಂಟ್ ಹೋಟೆಲ್ ಯಾವುದು? ಎರಡು EIH ಅಸೋಸಿಯೇಟೆಡ್ ಹೋಟೆಲ್ಸ್ನಲ್ಲಿ ಬರ್ತವೆ. ನೋಡಿ, ಲಕ್ಸುರಿ ಹೋಟೆಲ್ಗಳಿಗೆ ಮತ್ತೊಂದು ಹೆಸರೇ EIH ಅಸೋಸಿಯೇಟೆಡ್ ಹೋಟೆಲ್ಸ್. ಲೀಡರ್ಸ್ ಇನ್ ಲಕ್ಸುರಿ ಹಾಸ್ಪಿಟ್ಯಾಲಿಟಿ. ಯಾವ್ಯಾವಿದೆ ಚಿಕ್ಕದಾಗಿ ತೋರಿಸ್ತೀನಿ. 8 ಪ್ರಾಪರ್ಟಿ ಇವೆ ಇದ್ರದ್ದು. ನೋಡಿ, ಓಕೆ, ಒಬೆರಾಯ್ ಹೋಟೆಲ್ಸ್ ಆ್ಯಂಡ್ ರೆಸಾರ್ಟ್ಸ್. ಓಕೆ, ಒಬೆರಾಯ್ ಹೋಟೆಲ್ಸ್ ಆ್ಯಂಡ್ ರೆಸಾರ್ಟ್ಸ್. ಹಾಗೆ ಟ್ರೈಡೆಂಟ್ ಹೋಟೆಲ್ಸ್ ಹೇಳಿದ್ನಲ್ಲ, ಟ್ರೈಡೆಂಟ್ ಹೋಟೆಲ್ಸ್ ಸ್ನೇಹಿತರೆ, ಟ್ರೈಡೆಂಟ್ಸ್ ಹೋಟೆಲ್ಸ್. ಸೊ ಇವೆಲ್ಲ ಲಕ್ಸುರಿ ಹೋಟೆಲ್ಸ್, ದೊಡ್ಡ ದೊಡ್ಡ ಶ್ರೀಮಂತರು ಹೋಗ್ತಕ್ಕಂಥ ಹೋಟೆಲ್ಗಳಿವು. ನೋಡಿ, ಮಾರ್ಕೆಟ್ ಕ್ಯಾಪಿಟಲ್ಲು 2377 ಕೋಟಿ ಇದೆ. ಕರೆಂಟ್ ಪ್ರೈಸ್ 781, 52 ವೀಕ್ ವೈ 840, ಲೋ 414, ಸ್ಟಾಕ್ ಪಿ 33 ಇದೆ. ಓಕೆ, ವೆಲ್ ಆ್ಯಂಡ್ ಗುಡ್. ಡಿವಿಡೆಂಡ್ ಕೂಡ 0.64 ಈಲ್ಡ್ ಇದೆ, ಡಿವಿಡೆಂಡ್ ಈಲ್ಡು. ನೋಡಿ, ಇದ್ರದ್ದು ಫೈನಾನ್ಷಿಯಲ್ ಟ್ರೆಂಡ್ಸು 3/5 ಪಾಸಿಟಿವ್ ಇದೆ, 2/5 ಎಕ್ಸ್ಪೆನ್ಸಿವ್, 3/5 ಎವರೇಜ್ ಇದೆ. 1 ಇಯರ್ ರಿಟರ್ನ್ 63, ಸೆಕ್ಟರ್ ರಿಟರ್ನ್ 66 ಇದೆ. ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡಿಬಿಡೋಣ. ಇವು ಕೆಲವೊಂದಿಷ್ಟು ಟಾಪ್ 5 ಸೆಲೆಕ್ಟೆಡ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡಿಬಿಟ್ಟು ಸೆಲೆಕ್ಟ್ ಮಾಡಿದ್ದೀನಿ. ಅವನ ಚಾರ್ಟನ್ನು ಸ್ಟಡಿ ಮಾಡಿದ್ದೀನಿ ಸ್ನೇಹಿತರೆ. ಪ್ರೊಮೋಟರ್ 75, FISು ಆಲ್ಮೋಸ್ಟ್ ಆಲ್ 14%, ಅದರ್ DIs ಇಲ್ಲ, ನಾನ್ ಇನ್ಸ್ಟಿಟ್ಯೂಷನ್ 11%. ಯಾವುದು? EI ಹೋಟೆಲ್ಸ್ ಲಿಮಿಟೆಡ್ ಅಂತೇಳಿ, ಅಸೋಸಿಯೇಟೆಡ್ ಹೋಟೆಲ್. ನೆಕ್ಸ್ಟ್ 4ನೇದು ಬಂದುಬಿಟ್ಟು EIH ಲಿಮಿಟೆಡ್ ಅಂತೇಳಿ, ಅಥವಾ EI ಹೋಟೆಲ್ ಅಂತಾರೆ. ಇದಕ್ಕೂ ಮೊದಲು ಹೇಳಿದ್ನಲ್ಲ, EI ಅಸೋಸಿಯೇಟೆಡ್ ಹೋಟೆಲ್ಸ್ ಲಿಮಿಟೆಡ್ ಅಂತೇಳಿ. ಅದರದ್ದೇ ಬ್ರ್ಯಾಂಡ್ ಇದು, ಅದರದ್ದೇ ಬ್ರ್ಯಾಂಚು, ಸೇಮ್ ಓನರ್ಸ್. EI ಹೋಟೆಲ್ ಅಂತೇಳಿ, EIH ಲಿಮಿಟೆಡ್ ಅಂತಲೂ ಕರೀತಾರೆ. ಇವತ್ತಿನ ಬೆಲೆ 482 ಇದೆ ಸ್ನೇಹಿತರೆ. ನೋಡಿ, EIH ಪ್ರೈಮರಿಲಿ ಎಂಗೇಜ್ಡ್ ಇನ್ ಓನಿಂಗ್ ಆ್ಯಂಡ್ ಮ್ಯಾನೇಜಿಂಗ್ ಪ್ರೀಮಿಯಂ ಲಕ್ಸುರಿ ಹೋಟೆಲ್ಸ್ ಆ್ಯಂಡ್ ಕ್ರೂಸರ್ಸ್. ನೋಡಿ, ಕ್ರೂಸರ್ಸನ್ನು ಮೇಂಟೈನ್ ಮಾಡ್ತಾರೆ ಅಂಡರ್ ದ ಲಕ್ಸುರಿ ಒಬೆರಾಯ್, ಟ್ರೈಡೆಂಟ್ ಆ್ಯಂಡ್ ಮೈಡನ್ಸ್ ಬ್ರ್ಯಾಂಡ್ಸ್. ಇವೆಲ್ಲ ಒಬೆರಾಯ್, ಟ್ರೈಡೆಂಟ್ ಅಂತ ಮೇಡನ್ಸ್ ಬ್ರ್ಯಾಂಡ್ ಅಂತ ಆ ಹೆಸರಿನಿಂದ ಕ್ರೂಸರ್ಸನ್ನು ಆಪ್ರೇಟ್ ಮಾಡ್ತಾರೆ. ಹಾಗೆ ದ ಕಂಪ್ನಿ ಈಸ್ ಆಲ್ಸೋ ಎಂಗೇಜ್ಡ್ ಇನ್ ಫ್ಲೈಟ್ ಕ್ಯಾಟರಿಂಗ್. ನೋಡಿ, ಫ್ಲೈಟ್ ಕ್ಯಾಟರಿಂಗ್ ಇಂಟ್ರೆಸ್ಟಿಂಗ್ ಇದೆ. ಏರ್ಪೋರ್ಟ್ ರೆಸ್ಟೋರೆಂಟ್ಸ್ನಲ್ಲಿ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾರ್ಪೊರೇಟ್ ಏರ್ ಚಾರ್ಟರ್ಸ್. ಓಕೆ, ಈ ಥರ ಒಂದು ಬಿಸ್ನೆಸ್ ಇದೆ ಸ್ನೇಹಿತರೆ. ಯಾವುದು? EIH ಲಿಮಿಟೆಡ್. ನೋಡಿ, EIH ಏನಿದೆಯಲ್ಲ, ಲೀಡರ್ಸ್ ಇನ್ ಲಕ್ಸುರಿ ಹಾಸ್ಪಿಟಾಲಿಟಿ. EIH ಲಿಮಿಟೆಡ್ ಈಸ್ ದ ಫ್ಲ್ಯಾಗ್ಶಿಪ್ ಕಂಪ್ನಿ ಆಫ್ ದ ಒಬೆರಾಯ್ ಗ್ರೂಪ್. ನೋಡಿ, ಒಬೆರಾಯ್ ಗ್ರೂಪ್ನವ್ರದ ಒಂದು ಸ್ಟಾಕ್ ಇದು, ಅವರ ಕಂಪ್ನಿಯ ಶೇರು ಅಂತ ಹೇಳ್ಬೋದು. ಒಬೆರಾಯ್ ಗ್ರೂಪ್ ಹೋಟೆಲ್ಸ್ನವ್ರದ್ದು. ಒನ್ ಆಫ್ ದ ಲಾರ್ಜೆಸ್ಟ್ ಲಕ್ಸುರಿ ಹೋಟೆಲ್ ಚೈನ್ಸ್ ಇನ್ ಇಂಡಿಯಾ. ವಿ ಆಪರೇಟ್ ಹೋಟೆಲ್ಸ್ ಅಂಡರ್ ದ 3 ರಿನೌಂಡ್ ನೇಮ್ಸ್ ಆಫ್ ಒಬೆರಾಯ್, ಟ್ರೈಡೆಂಟ್ ಆ್ಯಂಡ್ ಮೇಡನ್ಸ್. ನೋಡಿ, ಪ್ಯೂರ್ಲಿ 3 ಹೆಸರಿನಿಂದ ದೇಶಾದ್ಯಂತ ಹೋಟೆಲ್ಸ್ಗಳಿವೆ. ಒಬೆರಾಯ್, ಟ್ರೈಡೆಂಟ್ ಮತ್ತು ಮೇಡನ್ಸ್. ಈ ಹೆಸರಿನ ನೀವು ಹೋಟೆಲ್ಗಳನ್ನು ಎಲ್ಲೇ ಯಾವುದೇ ಸಿಟಿಯಲ್ಲಿ ನೋಡಿದ್ರು ಕೂಡ EIH ಹೋಟೆಲ್ ಶೇರಿಂದು ಅಂತ ತಿಳ್ಕೊಬೇಕು ಸ್ನೇಹಿತರೆ. ನೋಡಿ, ಲಕ್ಸುರಿ ಅಂದರೆ ಲಕ್ಸುರಿಗೆ ಇನ್ನೊಂದು ಹೆಸರು ಇವೆಲ್ಲ. 30 ಓನ್ಡ್ ಇದೆ, 14 ಲೊಕೇಶನ್ಗಳಲ್ಲಿವೆ, 4269 ರೂಮ್ಸ್ಗಳಿವೆ ಸ್ನೇಹಿತರೆ. ಓಕೆ, ನೋಡಿ, 52 ವೀಕ್ ಹೈ 502 ಇದೆ. ಓಕೆ, ಲೋ 52 ವೀಕ್ ಲೋ 184 ಇದೆ. ಇವತ್ತಿನ ಬೆಲೆ 482 ಇದೆ. ಹಾಗೆ ಮಿಡ್ ಕ್ಯಾಪ್ ಕಂಪ್ನಿಯಲ್ಲಿ ಬರುತ್ತೆ ಹೋಟೆಲ್ ಇಂಡಸ್ಟ್ರಿ. ಮತ್ತು ನೋಡಿ, ಹ್ಯೂಜ್ ಕ್ಯಾಪಿಟಲ್ ಇದೆ. ಮಾರ್ಕೆಟ್ ಕ್ಯಾಪಿಟಲ್ ನೋಡಿ 29,000 ಕೋಟಿ, ಆಲ್ಮೋಸ್ಟ್ ಆಲ್ 30,000 ಕೋಟಿ ಇದೆ.
1 ಇಯರ್ ರಿಟರ್ನ್ 160%, ಸೆಕ್ಟರ್ 16% ರಿಟರ್ನ್ ಕೊಟ್ಟಿದೆ. ಯಾವುದು ಇ ಐ ಹೋಟೆಲ್. ಇನ್ನೊಂದು ಇದಕ್ಕಿಂತ ಮೊದಲು ಹೇಳಿದ್ದು ಇ ಐ ಅಸೋಸಿಯೇಟೆಡ್ ಹೋಟೆಲ್. ಎರಡು ಕೂಡ ಒಂದೇ, ಒಬ್ಬರದೇ ಓನರ್ದು. ಒಬೆರಾಯ್, ಟ್ರೈಡೆಂಟು ಇವೆಲ್ಲ ಮ್ಯಾನೇಜ್ ಮಾಡ್ತಾರೆ. ಹಾಗೆ 5/5 ನೋಡಿ, ಔಟ್ಸ್ಟ್ಯಾಂಡಿಂಗ್ ಫೈನಾನ್ಸ್ ಟ್ರೆಂಡ್ಸು 2/5, ಎಕ್ಸ್ಪೆನ್ಸಿವ್ 4/5, ಗುಡ್ ಕ್ವಾಲಿಟಿ 160% ರಿಟರ್ನ್ ಇಯರ್. ಮತ್ತು ಪಿ ಇ ರೇಷಿಯೋ 54 ಇದೆ. ಡಿವಿಡೆಂಡ್ yield 0.23 ಇದೆ. ROE 13. ಓಕೆ. ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ ಸ್ನೇಹಿತರೆ, ಎಷ್ಟು ಇಂಟ್ರೆಸ್ಟಿಂಗ್ ಇದೆ. ಲೇಟೆಸ್ಟ್ ಇದು ಮಾರ್ಚ್ 24ದು. ಪ್ರಮೋಟರ್ಸು 33%, ಎಫ್ ಐ ಐಸು 5.25, ಮ್ಯೂಚುವಲ್ ಫಂಡ್ಸು 12.41, ಇನ್ಶೂರೆನ್ಸು 1.31, ಅದರ್ಸ್ 0.06, ಹಾಗೆ 48% ನಾನ್ ಇನ್ಸ್ಟಿಟ್ಯೂಷನ್. ನೋಡಿ ನಿಮ್ಗೆ ಹೇಗೆ ಅನಿಸುತ್ತೆ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ತಾ ಹೋಗಿ ದಯವಿಟ್ಟು. ನೋಡಿ ಇವಾಗ 4 ಶೇರ್ ಹೇಳಿದೆ ನಾನು. ಲೆಮನ್ ಟ್ರೀ, ಇಂಡಿಯನ್ ಹೋಟೆಲ್, ಇ ಐ ಎಚ್ ಅಸೋಸಿಯೇಟೆಡ್ ಹೋಟೆಲ್, ಹಾಗೆ ಇದು 4ನೇದು ಇ ಐ ಹೋಟೆಲ್. 4 ಷೇರುಗಳು ಕೂಡ ಫಂಟಾಸ್ಟಿಕ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಇದೆ. ಪ್ರತಿಯೊಂದರಲ್ಲೂ ಎಫ್ ಐ ಐಸು, ಮ್ಯೂಚುವಲ್ ಫಂಡ್ಸ್ನವರು ಸಿಕ್ಕಾಪಟ್ಟೆ ಇನ್ವೆಸ್ಟ್ ಮಾಡಿದ್ದಾರೆ. ಅಂದರೆ ಇದರ ಅರ್ಥ ಏನು ಅಂದರೆ ಫ್ಯೂಚರ್ ಗ್ರೋಯಿಂಗ್ ಸ್ಟಾಕ್ಸ್ ಅಂತ ಹೇಳ್ಬೋದು. ಗ್ರೋತ್ ಇದೆ, ಹೋಟೆಲ್ ಇಂಡಸ್ಟ್ರಿ ಇರೋದ್ರಿಂದ, ಹೋಟೆಲ್ಸ್ ಇರೋದ್ರಿಂದ 100% ಗ್ರೋಯಿಂಗ್ ಸ್ಟಾಕ್ಸ್ ಆಗ್ತವೆ ಇವು. ಮುಂದೆ ಮಲ್ಟಿ ಬ್ಯಾಗರ್ ಆದರೂ ಆಶ್ಚರ್ಯ ಪಡಬೇಕಿಲ್ಲ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿರಿ ಸ್ನೇಹಿತರೆ. ನೋಡಿ ಇವತ್ತಿನ 5ನೇ ಸ್ಟಾಕು ಶಾಲೆಟ್ ಹೋಟೆಲ್ಸ್ ಲಿಮಿಟೆಡ್. ತುಂಬ ಇಂಟ್ರೆಸ್ಟಿಂಗ್ ಇದೆ ಇದು ಕೂಡ. ನೋಡಿ ಇವತ್ತೊಂದು ಲಕ್ಸುರಿ ವಿಡಿಯೋ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಈ ಹೋಟೆಲ್ಸ್ಗಳನ್ನು ನೋಡಿದರೆ ಒಂದು ಆಕರ್ಷಣೆ ಬರುತ್ತೆ. ನಾವು ಕೂಡ ಅದರಲ್ಲಿ ಒಂದು ಎಂಜಾಯ್ಮೆಂಟ್ ಮಾಡಬೇಕು, ಫ್ಯಾಮಿಲಿ ಕರ್ಕೊಂಡೋಗಿ ಟ್ರಿಪ್ ಮಾಡಬೇಕು ಅನಿಸುತ್ತೆ. ಆ ಥರ ಇದೆ. ನಿಮ್ಗೆ ಹೇಗೆ ಅನಿಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಶಾಲೆಟ್ ಹೋಟೆಲ್ಸ್ ಲಿಮಿಟೆಡ್ ಇವತ್ತಿನ 5ನೇ ಸ್ಟಾಕು. ನೆಕ್ಸ್ಟ್ ಇನ್ನೂ 10 ಹೋಟೆಲ್ ಸ್ಟಾಕ್ಗಳನ್ನು ನಾಳಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನಿಮಗೆ. ಅವು ಶಾರ್ಟ್ ಆಗಿರ್ತವೆ, ಬಟ್ ಇವು ಒಳ್ಳೆ ಸ್ಟ್ಯಾಂಡರ್ಡ್ ಹೋಟೆಲ್ಸ್ ಇರೋದ್ರಿಂದ ಇವನ್ನ ಕಂಪ್ಲೀಟ್ ಇದ್ರದ್ದು ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಶಾಲೆಟ್ ಹೋಟೆಲ್ಸ್ ಲಿಮಿಟೆಡ್ಡು ಇವತ್ತಿನ ಶೇರ್ ಬೆಲೆ 862 ಇದೆ ಸ್ನೇಹಿತರೆ. ಶಾಲೆಟ್ ಹೋಟೆಲ್ಸ್ ಲಿಮಿಟೆಡ್ ನೋಡಿ. ಶಾಲೆಟ್ ಹೋಟೆಲ್ಸ್ ಎಂಗೇಜ್ಡ್ ಇನ್ ದ ಬಿಸ್ನೆಸ್ ಆಫ್ ಹಾಸ್ಪಿಟಾಲಿಟಿ, ಹೋಟೆಲ್ಸ್, ಕಮರ್ಷಿಯಲ್ ಆ್ಯಂಡ್ ರಿಟೇಲ್ ಆಪರೇಷನ್ಸ್ ಆ್ಯಂಡ್ ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಅದನ್ನು ಕೂಡ ಮಾಡ್ತಾ ಇದೆ ಸ್ನೇಹಿತರೆ. ಇದು ನೋಡಿ ಇದ್ರದ್ದು ಈ ಶಾಲೆಟ್ ಹೋಟೆಲ್ದು ಕೆಲವೊಂದಿಷ್ಟು ಹೋಟೆಲ್ಸ್ ತೋರಿಸ್ತೀನಿ ನೋಡಿ. ಬೆಂಗಳೂರು ಮ್ಯಾರಿಯಟ್ ಹೋಟೆಲ್ ವೈಟ್ ಫೀಲ್ಡ್ನಲ್ಲಿದೆ. ನೀವು ಕೇಳೇ ಇರ್ತೀರ, ನೋಡೇ ಇರ್ತೀರ 100%. ಮ್ಯಾರಿಯಟ್, ಬೆಂಗಳೂರು ಮ್ಯಾರಿಯಟ್ ಹೋಟೆಲ್ ವೈಟ್ ಫೀಲ್ಡು, ಹಾಗೆ ಬೆಂಗಳೂರು ಮ್ಯಾರಿಯಟ್ ಹೋಟೆಲ್ ವೈಟ್ ಫೀಲ್ಡ್. ಓಕೆ. JW ಮ್ಯಾರಿಯಟ್ ಸಹಾರ್ ಮುಂಬೈ ಹೋಟೆಲ್ ಇದು. JW ಮ್ಯಾರಿಯಟ್ ಮತ್ತು JW ಮ್ಯಾರಿಯಟ್ ಸಹಾರ್ ಮುಂಬೈ. ನೋಡಿ ಬೆಂಗಳೂರು ಮ್ಯಾರಿಯಟ್ ಹೋಟೆಲ್ ವೈಟ್ ಫೀಲ್ಡ್ಗೆ ಮ್ಯಾರಿಯಟ್ ಬ್ರ್ಯಾಂಡ್ನಿಂದ ಸಾಕಷ್ಟು ಹೋಟೆಲ್ಗಳಿವೆ. ದ ಫಸ್ಟ್ ಹಾಸ್ಪಿಟಾಲಿಟಿ ಕಂಪ್ನಿ ಅಕ್ರಾಸ್ ದ ಗ್ಲೋಬ್ ಟು ಜಾಯಿನ್ ಆಲ್ 3 ಕ್ಲೈಮೇಟ್ ಗ್ರೂಪ್ ಇನಿಷಿಯೇಟಿವ್ಸ್. RE100, EP100, EV100 ಅಂತ ಹೇಳ್ತಿದ್ದಾರೆ. ಅಲಾಟ್ ಶಾಲೆಟ್ ಹೋಟೆಲ್ಸ್. ಓಕೆ. ನೋಡಿ 52 ವೀಕ್ ಹೈ 958, 52 ವೀಕ್ ಲೋ 376. ಇವತ್ತಿನ ಬೆಲೆ 868 ಇದೆ. ಇದು ಒಂದು ಮಿಡ್ ಕ್ಯಾಪ್ ಕಂಪ್ನಿ. ಹೋಟೆಲ್ ಇಂಡಸ್ಟ್ರಿ ಮಾರ್ಕೆಟ್ ಕ್ಯಾಪಿಟಲ್ ಬಂದುಬಿಟ್ಟು 18,000 ಕೋಟಿ ಇದೆ. 1 ಇಯರ್ ರಿಟರ್ನ್ 128, ಸೆಕ್ಟರ್ ರಿಟರ್ನ್ 66. ನೋಡಿ 4/5 ವೆರಿ ಪಾಸಿಟಿವ್ ಫೈನಾನ್ಷಿಯಲ್ ಟ್ರೆಂಡ್ಸ್. 2/5 ಎಕ್ಸ್ಪೆನ್ಸಿವ್ ಅಂತಿದ್ದಾರೆ. 1/5 ಬಿಲೋ ಎವರೇಜ್ ಅಂತಿದ್ದಾರೆ. ಹಾಗೆ ಪಿ ರೇಷಿಯೋ 80 ಇದೆ. ಡಿವಿಡೆಂಡ್ ಇನ್ನೂವರೆಗೆ ಕೊಟ್ಟಿಲ್ಲ. ಪ್ರೈಸ್ ಟು ಬುಕ್ ವ್ಯಾಲ್ಯೂ 11 ಇದೆ. ROE ಲೇಟೆಸ್ಟು 13%, ROCE 8.26 ಇದೆ ಸ್ನೇಹಿತರೆ. ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ನೋಡಿ, ಆಶ್ಚರ್ಯ ಆಗುತ್ತೆ ನಿಮಗೆ. ಯಾವುದು ಶಾಲೆಟ್ ಹೋಟೆಲ್ದು. ಪ್ರೊಮೋಟರ್ಸ್ 67%, FIS 6.84, ಆಲ್ಮೋಸ್ಟ್ ಆಲ್ 20% ಮ್ಯೂಚುವಲ್ ಫಂಡ್ಸ್, ಹ್ಯೂಜ್ ಮ್ಯೂಚುವಲ್ ಫಂಡ್ಸು ಇನ್ವಾಲ್ವ್ ಆಗಿದ್ದಾರೆ ಶಾಲೆಟ್ ಹೋಟೆಲ್ನಲ್ಲಿ. ಇನ್ಶೂರೆನ್ಸ್ದವರು ಆಲ್ಮೋಸ್ಟ್ ಆಲ್ 2%, DIs 0.23, ನಾನ್ ಇನ್ಸ್ಟಿಟ್ಯೂಷನ್ 4.2. ಸೊ ಇವಾಗ ನಾನು 5 ಹೋಟೆಲ್ ಸ್ಟಾಕ್ಗಳ ಮಾಹಿತಿ ನಿಮಗೆ ಕೊಟ್ಟೆ. ಯಾವುದು ಲೆಮನ್ ಟ್ರೀ ಹೋಟೆಲ್ಸ್ 1, 2 ಇಂಡಿಯನ್ ಹೋಟೆಲ್ ಅಥವಾ ಇಂಡಿಯನ್ ಹೋಟೆಲ್ ಕಂಪ್ನಿ ಲಿಮಿಟೆಡ್ ಆರ್ ಇಂಡ್ ಹೋಟೆಲ್ ಅಂತಾರೆ. 3ನೇದು EIH ಅಸೋಸಿಯೇಟೆಡ್ ಹೋಟೆಲ್. 4ನೇದು EI ಹೋಟೆಲ್ ಅಥವಾ
SIH ಅಂತೇಳಿ. 5ನೇದು ಶಾಲೆಟ್ ಹೋಟೆಲ್. ನಿಮಗೆ ಹೇಗೆ ಅನ್ನಿಸ್ತು ಈ ಮಾಹಿತಿಯನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನನಗಂತೂ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಈ ಒಂದು ಇನ್ಫಾರ್ಮೇಷನ್ನು. ಆಮೇಲೆ ಸ್ಟಾಕ್ಗಳು ಕೂಡ ಇವು ತುಂಬ ಪೊಟೆನ್ಷಿಯಲ್ಲು ಇವೆ ಮತ್ತು ಫರ್ದರ್ ಗ್ರೋತ್ ಇರ್ತಕ್ಕಂಥ ಸ್ಟಾಕ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವುಗಳಲ್ಲಿ SIP ಮುಖಾಂತರ 100% ಪ್ರತಿಯೊಬ್ಬರು ಇನ್ವೆಸ್ಟ್ ಮಾಡಲೇಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಪ್ಪು ತಿಳ್ಕೊಬೇಡಿ. ಏಕೆಂದರೆ ಇಟ್ಸ್ ಬಿಸ್ನೆಸ್ ಎವರ್ಗ್ರೀನ್ ಬಿಸ್ನೆಸ್ಸು, ಗ್ರೋಯಿಂಗ್ ಇದೆ. ಮತ್ತು ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಮತ್ತು ಇದು ಯಾವುದು ಪ್ರೈಸ್ ಆ್ಯಕ್ಷನ್ ಚಾರ್ಟ್ ಪ್ಯಾಟ್ರನ್ ಕೂಡ ತುಂಬ ಚೆನ್ನಾಗಿದೆ. ನಿಮ್ಗೆ ತೋರಿಸ್ಲಿಕ್ಕಾಗಲಿಲ್ಲ, ಯಾಕೆಂದರೆ ಸಮಯ ತುಂಬ ಹಿಡಿಯುತ್ತೆ ವಿಡಿಯೋ ಮಾಡಲಿಕ್ಕೆ ಅಂದ್ಬಿಟ್ಟು ಅದನ್ನು ತೋರಿಸ್ಲಿಲ್ಲ. ಓವರಾಲ್ ನಾನಂತರೂ ಈ 5 ಸ್ಟಾರ್ ಹೋಟೆಲ್ಗಳಿಗೆ 5 ಸ್ಟಾರನ್ನೇ ಕೊಡ್ತೇನೆ ರೇಟಿಂಗು. ಸೊ ನನ್ನ ಅನಿಸಿಕೆ ಪ್ರಕಾರ ಬೆಸ್ಟ್ ಸ್ಟಾಕ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಐ ಹೋಪ್ ನಿಮಗೆ ಈ ಒಂದು ಚಿಕ್ಕ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಮತ್ತೆ ತಡ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸನ್ನು ತುಂಬಿಸಿ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ, ಹಾಗೆ ಡೋಂಟ್ ಫಾರ್ಗೆಟ್ ಟು ಹಿಟ್ ದ ಲೈಕ್ ಬಟನ್. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಆಲ್.